ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು HSTR ಪೇಪರ್ 1 ಪತ್ರಿಕೆ ಸಾಮಾನ್ಯ ಪತ್ರಿಕೆ ಏನು ಬರುತ್ತೆ ಅದು 100 ಮಾರ್ಕ್ಸಿಗೆ ಇರ್ತೈತಿ. ಆ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ ಏನು ಮಾಡ್ತಾರೆ ಅಂದರೆ 13 ಮಾರ್ಕ್ಸಿಗೆ ನಮಗೆ ಕಂಪ್ಯೂಟರ್ ಮೇಲೆ ಕ್ವಶನ್ಗಳನ್ನು ಕೇಳ್ತಾರೆ. ಕಂಪ್ಯೂಟರ್ 13 ಮಾರ್ಕ್ಸಿಗೆ ಕೇಳಿದ್ರೆ 12 ಮಾರ್ಕ್ಸ್ ಇಂಗ್ಲೀಷ್ ಕೇಳ್ತಾರೆ. ಟೋಟಲಿ ಇವೆರಡು ಸೇರಿಸಿ 25 ಮಾರ್ಕ್ಸಿಗೆ ಕೇಳ್ತಾರೆ. ಕಂಪ್ಯೂಟರ್ ಮೇಲೆ ನಾನು ಏನು ಮಾಡಿದ್ದೀನಿ ಅಂದರೆ ಸಿಲೆಬಸ್ಸು ಹೇಳಿದ್ದೀನಿ, ಹಾಗೆ ಆ ಒಂದು ಸಿಲೆಬಸ್ಗೆ ಅನುಗುಣವಾಗಿ 3-4 ತರಗತಿಗಳನ್ನು ಕೂಡ ಮಾಡಿದ್ದೀನಿ. ಇದು ಅದರದ್ದು ಮುಂದಿರೋದಂಥ ಒಂದು ತರಗತಿಯಾಗಿರ್ತೈತೆ. ಯಾರೆಲ್ಲ ಆ ತರಗತಿಗಳನ್ನು ನೋಡ್ಕೊಂಡಿಲ್ವೋ ಆ ತರಗತಿಗಳನ್ನು ನೋಡಿಕೊಂಡು ಈ ಒಂದು ತರಗತಿಯನ್ನು ವೀಕ್ಷಿಸಿ. ಏಕೆಂದರೆ ಡೈರೆಕ್ಟಾಗಿ ಇದು ವೀಕ್ಷಿಸ್ತಾ ಇದ್ದರೆ ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಹಿಂದಿನ ತರಗತಿಗಳನ್ನು ನೋಡಿಕೊಂಡು ಈ ತರಗತಿಯನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಬೇಸಿಕ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್, ಈ ಒಂದು ವಿಷಯದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಇಂದಿನ ಡಿಜಿಟಲ್ ಯುಗದಲ್ಲಿ, ನಮ್ಮ ಯುಗ ಏನಿದೆ, ಇಂದಿನ ಯುಗ ಡಿಜಿಟಲ್ ಯುಗ ಇದೆ. ಕಂಪ್ಯೂಟರ್ ಇಲ್ಲದೆ ಯಾವುದೇ ರೀತಿಯ ಕೆಲಸವನ್ನು ಮಾಡಲು ಏನಾಗ್ತೈತೆ, ಕಷ್ಟ ಆಗ್ತೈತಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟರ್ ಜ್ಞಾನ ಇಲ್ಲದೆ ಅಥವಾ ಕಂಪ್ಯೂಟರ್ ಇಲ್ಲದೆ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಏನಾಗ್ತೈತೆ, ಕಷ್ಟಕರ ಆಗ್ತೈತಿ. ಏಕೆಂದರೆ ಕಂಪ್ಯೂಟರ್ ಎಂಬುದು ಏನಾಗಿದೆ, ಬಹುಮುಖವಾದಂಥ ಒಂದು ಯಂತ್ರವಾಗಿದೆ. ಅಂದರೆ ಹಲವಾರು ಕೆಲಸಗಳನ್ನು ಮಾಡುವಂಥ ಒಂದು ಸಾಧನ ಆಗಿರ್ತದೆ. ಇದು ತಂತ್ರಜ್ಞಾನದ ಹೆಚ್ಚುತ್ತಿರುವ ಅಭಿವೃದ್ಧಿಯಿಂದಾಗಿ ಪ್ರತಿಯೊಂದು ವೃತ್ತಿಯಲ್ಲಿ ಮತ್ತು ಪ್ರತಿಯೊಂದು ಮನೆಯಲ್ಲಿ ಏನು ಮಾಡ್ತಾರೆ, ಇದನ್ನು ಬಳಸ್ತಾ ಇರ್ತಾರೆ. ಈಗೇನು ತಂತ್ರಜ್ಞಾನ ಯುಗ ಇದರಿಂದ ಪ್ರತಿಯೊಂದು ವೃತ್ತಿಯಲ್ಲಿ, ಯಾವುದೇ ಒಂದು ವೃತ್ತಿಯಾಗಿರಲಿ ಅಥವಾ ಪ್ರತಿಯೊಂದು ಮನೆಯಲ್ಲಾಗಿರಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಕಂಪ್ಯೂಟರ್ ಬಳಕೆ ಸಾಮಾನ್ಯವಾಗಿದೆ ಅಂತ ನಾವು ಹೇಳ್ಬೋದು. ಆದರೆ ನಾವು ಕಂಪ್ಯೂಟರ್ ಎಲ್ಲೆಲ್ಲಿ ಬಳಸ್ತೀವಿ ಅಂದರೆ ಬಿಸ್ನೆಸ್ ಪರ್ಪೋಸಾಗಿ ನಾವು ಕಂಪ್ಯೂಟ್ರನ್ನು ಬಳಸ್ತೀವಿ. ನೋಡಿರಿ, ಬಿಸ್ನೆಸ್ ಪರ್ಪೋಸಾಗಿ ನಾವು ಏನು ಮಾಡ್ತೀವಿ, ಕಂಪ್ಯೂಟ್ರನ್ನು ಬಳಸ್ತೀವಿ. ಈಗ ಕ್ಯಾಲ್ಕುಲೇಟರ್, ಯಾವುದೇ ಒಂದು ಲೆಕ್ಕಾಚಾರ ಮಾಡಬೇಕಾದ್ರೂ ಕೂಡ ನಮಗೇನು ಬೇಕು, ಕಂಪ್ಯೂಟರ್ ಬೇಕು. ಯಾವುದೇ ಒಂದು ವಹಿವಾಟು ಮಾಡಬೇಕಾದ್ರೂ ಕೂಡ ನಮಗೇನು ಬೇಕು, ಕಂಪ್ಯೂಟ್ರಿಂದ ಸಾಮಾನ್ಯವಾಗಿದೆ. ಅಂದರೆ ಕಂಪ್ಯೂಟರ್ ನಾವು ಎದಕ್ಕೆ ಬಳಸ್ಕೊತೀವಿ ಅಂತ ಕೇಳಿದರೆ ಅದು ಬಿಸ್ನೆಸ್ ಅಥವಾ ವ್ಯಾಪಾರ ಮಾಡಲಿಕ್ಕೆ ಕಂಪ್ಯೂಟರ್ ಏನಾಗಿದೆ, ಉಪಯುಕ್ತವಾಗಿದೆ ಅಂತೇಳಿ ಹೇಳ್ಬೋದು. ಬಿಸ್ನೆಸ್ಸಲ್ಲಿ ಯಾವ ರೀತಿ ಬಳಕೆ ಆಗಿದೆ ಕಂಪ್ಯೂಟರ್ ಅಂತೇಳಿ ನೋಡಿರಿ. ಕಂಪ್ಯೂಟರ್ ಹೆಚ್ಚಿನ ವೇಗದ ಲೆಕ್ಕಾಚಾರ, ಶ್ರದ್ಧೆ, ನಿಖರತೆ, ವಿಶ್ವಾಸಾರ್ಹತೆ ಅಥವಾ ಬಹುಮುಖತೆ ಏನು ಮಾಡಿದೆ, ಹೊಂದಿದೆ. ಕಂಪ್ಯೂಟರ್ ಏನು ಮಾಡಿದೆ, ಇಂದಿನ ಕಾಲದಲ್ಲಿ ಅಂದರೆ ಮನುಷ್ಯ ಹೋಲಿಸಿದರೆ ಇದೇನು ಮಾಡ್ತೈತೆ, ಅತಿ ವೇಗವಾಗಿ ಲೆಕ್ಕ ಮಾಡ್ತೈತೆ. ಹಾಗೂ ಅತಿ ವೇಗವಾಗಿ ಏನು ಮಾಡ್ತೈತೆ, ಇದು ಪ್ರತಿಯೊಂದು ಕೆಲಸವನ್ನು ಅತಿ ವೇಗವಾಗಿ ಸ್ಪೀಡಾಗಿ ಮಾಡ್ತೈತಿ. ಲೆಕ್ಕಾಚಾರ ಆಗಿರ್ಬೋದು ಮತ್ತು ಶ್ರದ್ಧೆಯಿಂದ ಏನು ಮಾಹಿತಿ ಕೊಟ್ಟಿರ್ತೀವೋ ನಾವು ಆ ಮಾಹಿತಿ ಏನು ಮಾಡ್ತೇವೆ, ಎಕ್ಯುರೇಟಾಗಿ ಕೊಡ್ತೈತೆ. ಅದೇನರ ಮಿಸ್ಟೇಕ್ ಆಗಿದೆ ಅಂದರೆ ಅದು ಕಂಪ್ಯೂಟರ್ ತಪ್ಪಿರಲ್ಲ, ಅದು ಮಾನವನ ತಪ್ಪೇ ಇರ್ತದೆ ಅಂತ ಅರ್ಥ. ನಾವು ಏನು ಮಾಹಿತಿ ನೀಡ್ತೀವೋ ಆ ಒಂದು ಮಾಹಿತಿ ಏನು ಮಾಡ್ತೈತೆ, ಅದು ಎಕ್ಯುರೇಟಾಗಿ ಹೇಳಿದಾಗೆ ಮಾಡ್ತೈತೆ. ಕಂಪ್ಯೂಟರ್ ಅಂತಲೇ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಅರ್ಥ. ಶ್ರದ್ಧೆ, ನಿಖರತೆ, ವಿಶ್ವಾಸಾರ್ಹತೆ, ಯಾವುದೇ ಒಂದು ಕೆಲಸದ ಶ್ರದ್ಧೆಯಿಂದ, ನಿಖರವಾಗಿ, ಅಕ್ಯುರೇಟಾಗಿ, ವಿಶ್ವಾಸಾರ್ಹತೆಯಿಂದ ಮತ್ತು ಬಹುಮುಖತೆಯಿಂದ ಏನು ಮಾಡಿದೆ, ಇದು ಕೆಲಸವನ್ನು ಮಾಡ್ತೈತಿ. ಎಲ್ಲ ವ್ಯಾಪಾರ ಸಂಸ್ಥೆಗಳಲ್ಲಿ ಇದನ್ನೇನು ಮಾಡ್ತೀವಿ, ಸಮಗ್ರವಾಗಿ ಭಾಗಗಳನ್ನಾಗಿ ಏನು ಮಾಡ್ತೀವಿ, ನಾವು ಬಳಸ್ತೀವಿ. ಅಂದರೆ ಹಲವಾರು ವ್ಯಾಪಾರ ಸಂಸ್ಥೆಗಳಲ್ಲಿ ಏನು ಮಾಡ್ತೀವಿ, ಕಂಪ್ಯೂಟ್ರನ್ನು ಸಾಮಾನ್ಯವಾಗಿ ಬಳಸ್ಕೊತೀವಿ. ಕಂಪ್ಯೂಟ್ರನ್ನು ವ್ಯಾಪಾರ ಸಂಸ್ಥೆಗಳಲ್ಲಿ ಕೂಡ ಏನು ಮಾಡ್ತೀವಿ, ಬಳಸ್ತೀವಿ. ವೇತನದ ಲೆಕ್ಕಾಚಾರ ಮಾಡಲು, ವೇತನದಾರರಿಗೆ ವೇತನ ಕೊಡಲು ಏನು ಮಾಡ್ತೀವಿ, ನಾವು ಲೆಕ್ಕಾಚಾರ ಮಾಡ್ಲಿಕ್ಕೆ ಏನು ಮಾಡ್ತೀವಿ, ಕಂಪ್ಯೂಟರ್ ಬಳಸ್ಕೊತೀವಿ. ಹಾಗೆ ಬಜೆಟ್, ಈ ಒಂದು ಕೆಲಸ ಮಾಡಬೇಕಾದ್ರೆ ಎಷ್ಟು ಬಜೆಟ್ ಬೇಕು, ಆ ಒಂದು ಬಜೆಟ್ಗೆ ನಾವು ಕಂಪ್ಯೂಟರನ್ನು ಬಳಸ್ಕೊಳ್ತೀವಿ. ಅಂದರೆ ಬಜೆಟ್ ಏನು ಮಾಡ್ಬೋದು, ನಾವು ಒಂದು ಕಡೆ ಮಾಹಿತಿಯನ್ನು ಕ್ರೋಢೀಕರಣ ಮಾಡೋಕೆ ಏನು ಮಾಡ್ತೀವಿ, ಈ ಒಂದು ಕಂಪ್ಯೂಟರ್ ಬಳಸ್ಕೊತೀವಿ. ಮಾರಾಟ ವಿಶ್ಲೇಷಣೆ, ಮಾರಾಟ ಪ್ರಚಾರ ಮಾಡಬೇಕಾದ್ರೆ ನಾವು ಯಾವುದೋ ಒಂದು ಉತ್ಪಾದನೆ ಮಾಡಿದ್ದೀವಿ ಪ್ರಾಡಕ್ಟ್ ಅಂದರೆ ಅದು ಪ್ರಚಾರ ಮಾಡಬೇಕಾದ್ರೆ ಏನು ಮಾಡಬೇಕು, ನಮಗೆ ಕಂಪ್ಯೂಟರ್ ಬೇಕು. ಹಣಕಾಸಿನ ಮುನ್ಸೂಚನೆ, ಎಷ್ಟು ಹಣಕಾಸು ನಮಗೆ ಅವಶ್ಯಕವಾಗಿದೆ, ಎಷ್ಟು ಕೊರತೆ ಬೀಳ್ತೈತೆ, ಈ ರೀತಿ ನಮಗೇನು ಮಾಡ್ಬೋದು, ಲೆಕ್ಕಾಚಾರ ಹಾಕಲಿಕ್ಕೆ ಅಥವಾ ಮುಂದಿನ ಒಂದು ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಏನು ಬೇಕು, ನಮಗೆ ಕಂಪ್ಯೂಟರ್ ಬೇಕು. ಉದ್ಯೋಗಿ ಡೇಟಾಬೇಸನ್ನು ನಿರ್ವಹಿಸುವುದು, ಉದ್ಯೋಗಿ ಎಷ್ಟು ಕೆಲಸ ಮಾಡ್ತಾನೆ, ಎಷ್ಟು ಸಮಯಕ್ಕೆ ಬರ್ತಾನೆ, ಎಷ್ಟು ಸಮಯಕ್ಕೆ ಹೋಗ್ತಾನೆ, ಇದೆಲ್ಲ ಏನು ಮಾಡ್ಬೋದು, ನಾವು ಸಂಗ್ರಹಣೆ ಮಾಡ್ಕೋಬೋದು. ಹಾಗಾಗಿ ನಾವು ವ್ಯಾಪಾರ ಕ್ಷೇತ್ರದಲ್ಲಿ ಏನು ಮಾಡ್ತೀವಿ, ಕಂಪ್ಯೂಟರ್ ಸಾಮಾನ್ಯವಾಗಿ ಬಳಸ್ತೀವಿ. ಮತ್ತೆಲ್ಲಿ ಬಳಸ್ತೀವಿ ನಾವು ಕಂಪ್ಯೂಟರ್ ಅಂದರೆ ಬ್ಯಾಂಕಿಂಗಲ್ಲಿ ಕೂಡ ಬಳಸ್ತೀವಿ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಕೆಲಸ ಮಾಡ್ಲಿಕ್ಕೆ ಕೂಡ ಏನು ಮಾಡ್ತೀವಿ, ಕಂಪ್ಯೂಟರ್ ಬಳಕೆ ಮಾಡ್ಕೊಳ್ತೀವಿ. ಕಂಪ್ಯೂಟ್ರಲ್ಲಿ ಹೆಂಗೆ ಮಾಡ್ಕೋತೀವಿ ಅಂತ ನೋಡ್ರಿ. ಬ್ಯಾಂಕಿಂಗಲ್ಲಿ
ಇದು ಇಂದು ಬ್ಯಾಂಕಿಂಗ್ ಸಂಪೂರ್ಣವಾಗಿ ಏನು ಮಾಡಿದೆ, ಕಂಪ್ಯೂಟರ್ಗಳ ಮೇಲೆ ಅವಲಂಬಿಸಿದೆ. ಬೇರೆ ಯಾವುದೇ ಒಂದು ಕ್ಷೇತ್ರನೇ ಕಡಿಮೆ ಇರ್ಬೋದು, ಆದರೆ ಕಂಪ್ಯೂಟರ್ ಅವಶ್ಯಕವಾಗಿ ಏನು ಮಾಡ್ತಾಯಿದ್ದಾರೆ, ಬ್ಯಾಂಕ್ಗಳಲ್ಲಿ ಅತಿ ಮುಖ್ಯವಾಗಿ ಬಳಸ್ತಾ ಇದ್ದಾರೆ. ಕಂಪ್ಯೂಟರ್ ಬ್ಯಾಂಕ್ ಇಲ್ಲದೆ ಯಾವುದೇ ಒಂದು ಕಂಪ್ಯೂಟರ್ ಇದು ಬ್ಯಾಂಕ್ಗಳೇ ಇಲ್ಲ. ಕಂಪ್ಯೂಟರ್ ಇಲ್ಲದೆ ಯಾವುದೇ ಒಂದು ಬ್ಯಾಂಕ್ಗಳೇ ಇಲ್ಲದಂತಹ ಪರಿಸ್ಥಿತಿ ಇವಾಗ ಉಂಟಾಗಿದೆ. ಅಂದರೆ ಬ್ಯಾಂಕ್ ಇದೆ ಅಂದರೆ ಕಂಪ್ಯೂಟರ್ಗಳು ಮುಖ್ಯವಾಗಿ ಬೇಕಾಗ್ತವೆ. ಬ್ಯಾಂಕ್ಗಳು ಈ ಕೆಳಗಿನ ಸೌಲಭ್ಯಗಳನ್ನು ಒದಗಿಸ್ತವೆ. ಏನೇನು ಒದಗಿಸ್ತವೆ ಬ್ಯಾಂಕ್ಗಳು ನಮಗೆ ಸೌಲಭ್ಯಗಳು, ಏನೇನು ಪಡ್ಕೊಳ್ಬೋದು ನಾವು ಬ್ಯಾಂಕಿಂದ ಅಂದರೆ ಆನ್ಲೈನ್ ಅಕೌಂಟಿಂಗ್ ಸೌಲಭ್ಯ, ಇದು ಪ್ರಸ್ತುತ ಬಾಕಿಯನ್ನು ಪರಿಶೀಲಿಸುವುದು, ಮತ್ತು ಠೇವಣಿ ಹಾಗೂ ಓವರ್ ಡ್ರಾಫ್ಟ್ಗಳನ್ನು ಮಾಡುವುದು, ಬಡ್ಡಿ ಶುಲ್ಕಗಳು, ಷೇರುಗಳು, ಟ್ರಸ್ಟಿ ದಾಖಲೆಗಳು ಮುಂತಾದವುಗಳನ್ನು ಏನು ಮಾಡ್ತೇವೆ ಪರಿಶೀಲನೆ ಮಾಡಬೇಕಾದ್ರೆ ನಮಗೆ ಕಂಪ್ಯೂಟರ್ ಅವಶ್ಯಕವಾಗಿ ಬೇಕು. ಸಂಪೂರ್ಣ ಸ್ವಯಂಚಾಲಿತವಾಗಿರುವಂತಹ ATM ಆಗಿರ್ಬೋದು, ATM ಎನಿ ಟೈಮ್ ಮನಿ ಅಂತ ಬರ್ತೈತಿ, ಅಥವಾ ಆಟೋಮೆಟಿಕ್ ಟೆಲ್ಲರ್ ಮೆಷಿನ್ ಕೂಡ ಎರಡು ಏನು ಮಾಡ್ತೀವಿ ಪೂರ್ಣ ರೂಪಗಳಿದ್ದಾವೆ. ಗ್ರಾಹಕರಿಗೆ ಬ್ಯಾಂಕ್ಗಳೊಂದಿಗೆ ವ್ಯವಹರಿಸಲು ಕೂಡ ಏನು ಮಾಡ್ತವೆ ಈ ಕಂಪ್ಯೂಟರ್ಗಳು ಸುಲಭವಾಗಿ ಸಹಾಯಕ ಮಾಡ್ತವೆ. ಬ್ಯಾಂಕಿಂಗ್ ಆಯಿತು, ವ್ಯವಹಾರ ಅಂದರೆ ವ್ಯಾಪಾರದಲ್ಲಿ ಆಯಿತು, ಈಗ ವಿಮೆಯಲ್ಲಿ ಇನ್ಸೂರೆನ್ಸ್ ಅಂತೀವಲ್ಲ ಅಲ್ಲಿ ಕೂಡ ಏನು ಮಾಡ್ತೀವಿ ನಾವು ಕಂಪ್ಯೂಟ್ರನ್ನು ಮುಖ್ಯವಾಗಿ ಬಳಸ್ಕೊಳ್ತೀವಿ. ವ್ಯವಹಾರದಲ್ಲಿ ಇದು ವಿಮೆಯಲ್ಲಿ ಯಾವ ರೀತಿ ಬಳಸ್ಕೊತೀವಿ ಅಂತೇಳಿ ನೋಡ್ರಿ. ವಿಮಾ ಕಂಪನಿಗಳು ಕಂಪ್ಯೂಟರ್ಗಳ ಸಹಾಯದಿಂದ ಏನು ಮಾಡ್ತವೆ ಎಲ್ಲ ದಾಖಲೆಗಳನ್ನು ನವೀಕರಿಸ್ತವೆ. LIC ಕಂಪನಿಗಳು ಏನು ಮಾಡ್ತಾವಂತೆ ಕಂಪ್ಯೂಟರ್ಗಳ ಸಹಾಯದಿಂದ ಎಲ್ಲ ಮಾಹಿತಿಗಳನ್ನು ಏನು ಮಾಡ್ತವೆ ಕ್ರೋಢೀಕರಿಸ್ಕೊಳ್ತವೆ ಅಥವಾ ನವೀಕರಿಸ್ತವೆ ಅಂತ ಅರ್ಥ. ವಿಮಾ ಕಂಪನಿಗಳು, ಹಣಕಾಸು ಸಂಸ್ಥೆಗಳು, ಸ್ಟಾಕ್ ಬ್ರೋಕಿಂಗ್ ಸಂಸ್ಥೆಗಳು ತಮ್ಮ ಕಾಳಜಿಗಾಗಿ ಏನು ಮಾಡ್ತವೆ ಕಂಪ್ಯೂಟರ್ಗಳನ್ನು ವ್ಯಾಪಕವಾಗಿ ಬಳಸ್ತಾ ಇದ್ದಾವೆ. ಏನು ಮಾಡ್ತಿದ್ದಾವೆ ವಿಮಾ ಕಂಪನಿಗಳು, ಹಣಕಾಸು ಸಂಸ್ಥೆಗಳು, ಸ್ಟಾಕ್ ಬ್ರೋಕಿಂಗ್ ಸಂಸ್ಥೆಗಳು ತಮ್ಮ ಕಾಳಜಿಗಾಗಿ ಏನು ಮಾಡ್ತಿದ್ದಾವೆ ಕಂಪ್ಯೂಟರ್ಗಳನ್ನು ವ್ಯಾಪಕವಾಗಿ ಬಳಸ್ತಾ ಇದ್ದಾವೆ. ವಿಮಾ ಕಂಪನಿಗಳು ಎಲ್ಲ ಕ್ಲೈಂಟ್ಗಳ ಡೇಟಾಬೇಸನ್ನು ಏನು ಮಾಡ್ತಾರೆ ಅಂದರೆ ಡಾಟಾವನ್ನು ಏನು ಮಾಡ್ತಾರೆ ಅಂದರೆ ತೋರಿಸುವ ಮಾಹಿತಿಯೊಂದಿಗೆ ಏನು ಮಾಡ್ತದೆ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತದೆ. ಪಾಲಿಸಿಗಳೊಂದಿಗೆ ಮುಂದುವರಿಯುವಂಥ ಕಾರ್ಯವಿಧಾನವು ಕೂಡ ಇದು ತೋರಿಸ್ತೈತೆ. ಹಾಗೆ ಪಾಲಿಸಿಗಳು ಪ್ರಾರಂಭವಾದ ದಿನಾಂಕ ಇವೆಲ್ಲದ್ರ ಬಗ್ಗೆ ಏನು ಮಾಡ್ತೈತೆ ಮಾಹಿತಿಯನ್ನು ನಮಗೆ ಕಂಪ್ಯೂಟರ್ ಒದಗಿಸ್ತೈತೆ. ಪಾಲಿಸಿ ಮುಕ್ತಾಯ ದಿನಾಂಕ ಅವು ಮುಂದಿನ ಕಂತು ಯಾವಾಗ ಕಟ್ಟಬೇಕು, ಮುಕ್ತಾಯದ ದಿನಾಂಕ, ಬಾಕಿ ಇರುವ ಆಸಕ್ತಿಗಳು, ಮತ್ತು ಬದುಕುಳಿಯುವಂಥ ಪ್ರಯೋಜನಗಳೇನು, ಬದುಕುಳಿದ್ರಿಗೆ ಏನು ಪ್ರಯೋಜನ, ಬೋನಸ್ಸು ಎಲ್ಲದ್ರ ಬಗ್ಗೆ ಏನು ಮಾಡ್ತೀವಿ ನಾವು ಕಂಪ್ಯೂಟರಿಂದ ತಿಳ್ಕೊಬೋದು. ಇಂಪಾರ್ಟೆಂಟಾಗಿ ಎಜುಕೇಷನ್ ಕ್ಷೇತ್ರದಲ್ಲಿ ಕಂಪ್ಯೂಟರ್ ಮುಖ್ಯವಾಗಿ ಏನು ಮಾಡ್ತೀವಿ ವ್ಯಾಪಾರದಲ್ಲಿ ಬಳಸ್ತೀವಿ, ಮತ್ತು ಇನ್ಸೂರೆನ್ಸ್ ಅಂದರೆ LICಯಲ್ಲಿ ಬಳಸ್ತೀವಿ, ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಲ್ಲಿ 4 ಕ್ಷೇತ್ರದಲ್ಲಿ ನೋಡಿದ್ದೀವಿ. ಎಜುಕೇಷನಲ್ಲಿ ಹೇಗೆ ಇಂಪ್ರೂವ್ ಆಗ್ತೈತಿ ಕಂಪ್ಯೂಟರ್ ಬಳಸೋದ್ರಿಂದ ಅಂತೇಳಿ ನೋಡಿರಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಏನಿದ್ದಾವೆ ಸೌಲಭ್ಯಗಳನ್ನು ಒದಗಿಸಲು ಕಂಪ್ಯೂಟರ್ಗಳು ಸಹಾಯ ಮಾಡ್ತವೆ. ಕಂಪ್ಯೂಟರ್ ಶಿಕ್ಷಣ ವ್ಯವಸ್ಥೆಯಲ್ಲಿ CBE ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಜುಕೇಷನ್ ಅಂತ ಕರಿತೀವಿ. CBE ನಿಯಂತ್ರಣ, ವಿತರಣೆ, ಕಲಿಕೆಯ ಮೌಲ್ಯಮಾಪನ ಏನು ಮಾಡ್ತೀವಿ ಅಂದರೆ ಒಳಗೊಂಡಿದೆ. ಕಂಪ್ಯೂಟರ್ ಶಿಕ್ಷಣ ಕಂಪ್ಯೂಟರ್ ವಿದ್ಯಾರ್ಥಿಗಳ ಸಂಖ್ಯೆಯ ಗ್ರಾಫನ್ನು ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಏನಾಗ್ತೈತಿ ಕಂಪ್ಯೂಟರ್ ಸಹಾಯಕ ಆಗ್ತೈತಿ. ಹಾಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ಮತ್ತು ಶಿಕ್ಷಣ ಸಂಸ್ಥೆಗಳು ಕಂಪ್ಯೂಟರ್ ಅದನ್ನು ಬಳಸಲು ಯಾವ ರೀತಿ ಬಳಸಬೇಕು ಎಲ್ಲದ್ರ ಬಗ್ಗೆ ಏನು ಮಾಡ್ತೈತಿ ಕಂಪ್ಯೂಟರ್ ನಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಹಾಯ ಮಾಡ್ತೈತೆ. ಇದು ನೋಡಿದ್ರೆ ಇದು ವೆರಿ ಇಂಪಾರ್ಟೆಂಟು. ಕಂಪ್ಯೂಟರ್ ನಮಗೆ ಮತ್ತೆ ಯಾಕೆ ಬೇಕು ಅಂದರೆ ಮಾರ್ಕೆಟಿಂಗ್. ಯಾವುದೇ ಒಂದು ವಸ್ತುನ ಉತ್ಪಾದನೆ ಮಾಡಿದ್ದೀವಿ, ಪ್ರಾಡಕ್ಟ್ ಮಾಡಿದ್ದೀವಿ ಅಂದರೆ ಅದನ್ನು ಮಾಡಬೇಕು ನಾವು ಮಾರುಕಟ್ಟೆಗೆ ಸಾಗಿಸಬೇಕಾದ್ರೆ ಯಾವ ಮಾರುಕಟ್ಟೆಯಲ್ಲಿ ಯಾವ ಬೆಲೆ ಇದೆ ಅಂತಿದೆಲ್ಲ ತಿಳ್ಕೋಬೇಕಾದ್ರೆ ನಮಗೆ ಬೇಕು ಕಂಪ್ಯೂಟರ್ ಮುಖ್ಯವಾಗಿ ಬೇಕು. ಮಾರ್ಕೆಟಿಂಗ್ನಲ್ಲಿ ನಾವು ಕಂಪ್ಯೂಟರ್ಗಳ ಉಪಯೋಗಗಳು ಏನಿದ್ದಾವೆ ಅಂತ ನೋಡಿರಿ. ಜಾಹೀರಾತು ಪ್ರಚಾರಕ್ಕಾಗಿ ನಾವು ಏನು ಮಾಡ್ತೀವಿ ಕಂಪ್ಯೂಟರ್ನ ಅವಲಂಬಿಸ್ತಿದ್ದೀವಿ. ಕಂಪ್ಯೂಟರ್ಗಳೊಂದಿಗೆ ಜಾಹೀರಾತು ವೃತ್ತಿಪರರು ಕಲೆ, ಗ್ರಾಫಿಕ್ಸ್ ಏನು ಮಾಡ್ತಾರೆ ಇವೆಲ್ಲ ರಚಿಸ್ತಾರೆ, ನಕಲನ್ನು ಬರೆಯುತ್ತಾರೆ ಹಾಗೂ ಪರಿಷ್ಕರಿಸುತ್ತಾರೆ ಮತ್ತು ಹೆಚ್ಚಿನ ಉತ್ಪನ್ನಗಳನ್ನು ಮಾರಾಟ ಮಾಡುವುದರ ಗುರಿಯೊಂದಿಗೆ ಏನು ಮಾಡಬೇಕು ನಾವು ಜಾಹೀರಾತುಗಳನ್ನು ಮುದ್ರಿಸ್ತಾರೆ. ಜಾಹೀರಾತುಗಳಿಂದ ಏನು ಮಾಡ್ತದೆ ನಮ್ಮ ಕಂಪನಿ ಏನಾಗ್ತದೆ ಪ್ರಚಾರ ಮಾಡೋದಕ್ಕೆ ಏನು ಮಾಡಬೇಕು ನಮ್ಗೆ ಕಂಪ್ಯೂಟರ್ನು ಬೇಕು. ಹೋಮ್ ಶಾಪಿಂಗ್ ಕಂಪ್ಯೂಟರ್ಕೃತ ಕ್ಯಾಟ್ಲಾಗ್ಗಳ ಬಳಕೆಯ ಮೂಲಕ ಏನು ಮಾಡ್ಬೋದು ನಾವು ಹೋಮ್ ಶಾಪಿಂಗ್ ಕೂಡ ಮಾಡಲಿಕ್ಕೆ ಏನಾಗ್ತೈತಿ ಈ ಕಂಪ್ಯೂಟರ್ಗಳು ಸಹಾಯಕ ಆಗ್ತವೆ. ಉತ್ಪನ್ನ ಮಾಹಿತಿ ಪ್ರದೇಶವನ್ನು ಒದಗಿಸ್ತೈತೆ. ಯಾವುದೇ ಒಂದು ಉತ್ಪಾದನೆ ಮಾಡಿದೀವಿ ಅದಕ್ಕೆ ಮಾರಾಟ ಮಾಡಬೇಕಾದ್ರೆ ಆ ಒಂದು ಪ್ರದೇಶವನ್ನು ಕೂಡ ಏನು ಮಾಡ್ತೈತಿ ಕಂಪ್ಯೂಟರ್ ಒದಗಿಸ್ತದೆ. ಗ್ರಾಹಕರಿಂದ ಆರ್ಡರ್ಗೆ ನೇರ ಪ್ರವೇಶವನ್ನು ಕೂಡ ಏನು ಮಾಡ್ತೈತಿ ಇದು ಅನುವು ಮಾಡಿಕೊಡ್ತೈತೆ. ಇಷ್ಟೆಲ್ಲ ಎಲ್ಲಿ ಬಳಸ್ತೀವಿ ಅಂದರೆ ನಾವು ಮಾರ್ಕೆಟಿಂಗಲ್ಲಿ ಇವೆಲ್ಲ ನಮಗೆ ಉಪಯೋಗ ಆಗ್ತವೆ. ಈಗ
ಹೆಲ್ತ್ ಕೇರ್, ಆರೋಗ್ಯ ರಕ್ಷಣೆಯಲ್ಲಿ ಕೂಡ ನಮಗೆ ಮುಖ್ಯವಾಗಿ ಕಂಪ್ಯೂಟ್ರನ್ನು ಬೇಕು. ಆರೋಗ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಬೇಕಂತ ಹೇಳಿ ನೋಡಿರಿ, ರೋಗಿಗಳು ಮತ್ತು ಔಷಧಿಗಳ ದಾಖಲೆಗಳನ್ನು ಇಡಲು ಆಸ್ಪತ್ರೆಗಳು ಏನು ಮಾಡ್ತಾರೆ, ಇವನ್ನು ಬಳಸ್ತಾರೆ. ಅವುಗಳನ್ನು ಸ್ಕ್ಯಾನಿಂಗ್ ಮಾಡಲಿಕ್ಕೆ, ವಿವಿಧ ರೋಗ ನಿರ್ಣಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ, ECG, EEG, ಅಲ್ಟ್ರಾಸೌಂಡ್ಗಳ ಬಗ್ಗೆ, CT ಸ್ಕ್ಯಾನ್ಗಳ ಬಗ್ಗೆ, ಗಣಕೀಕೃತ ಯಂತ್ರಗಳಿಂದ ಏನು ಮಾಡ್ತೀವಿ, ಇವೆಲ್ಲವನ್ನು ಮಾಡ್ತೀವಿ. ಇವೆಲ್ಲ CT ಸ್ಕ್ಯಾನಿಂಗು ಎಲ್ಲ ಏನು ಮಾಡಬೇಕಾದ್ರೂ ಕೂಡ ಏನು ಮಾಡಬೇಕು, ಕಂಪ್ಯೂಟರ್ ಮುಖ್ಯವಾಗಿ ಬೇಕು. ರೋಗ ನಿರ್ಣಯ ವ್ಯವಸ್ಥೆಯಲ್ಲಿ ಅಂದರೆ ಡಯಾಗ್ನೋಸ್ಟಿಕ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಇಲ್ಲೇನು ಮಾಡ್ತೀವಿ ಅಂದರೆ ಡಾಟಾವನ್ನು ಸಂಗ್ರಹಿಸಲು ಮತ್ತು ಅನಾರೋಗ್ಯದ ಕಾರಣವನ್ನು ಗುರುತಿಸಲು ಏನು ಮಾಡ್ತಾರೆ, ಕಂಪ್ಯೂಟ್ರನ್ನು ಬಳಸ್ತಾರೆ. ಈಗ ಇಂಜಿನಿಯರ್ ಕ್ಷೇತ್ರದಲ್ಲಿ ಏನು ಮಾಡ್ತೀವಿ, ಇಂಜಿನಿಯರಿಂಗ್ ಡಿಸೈನ್ ಮಾಡಬೇಕಾದ್ರೂ ಕೂಡ ಅವ್ರು ಏನು ಮಾಡ್ತಾರೆ, ಕಂಪ್ಯೂಟರ್ಗಳನ್ನು ಬಳಸ್ಕೋತಾರೆ. ಹಡಗುಗಳನ್ನು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅವ್ರು ಹೆಂಗೆ ಮಾಡ್ತಾರೆ ನೋಡಿರಿ, ಹಡಗುಗಳು, ಕಟ್ಟಡಗಳು ಮತ್ತು ಬಜೆಟ್ಗಳು, ವಿಮಾನಗಳ ವಿನ್ಯಾಸಕ್ಕಾಗಿ ಒತ್ತಡ ಮತ್ತು ಒತ್ತಡದ ವಿಶ್ಲೇಷಣೆಯ ಬಗ್ಗೆ ಏನು ಮಾಡಬೇಕು, ನಮಗೆ ಕಂಪ್ಯೂಟರ್ ಇವೆಲ್ಲ ತಿಳ್ಕೊಬೇಕಾದ್ರೆ ಕಂಪ್ಯೂಟರ್ ನಮಗೆ ಅಗತ್ಯವಾಗಿ ಬೇಕಾಗ್ತದೆ. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇವ್ರು ಏನು ಮಾಡ್ಕೋತಾರೆ ಅಂದರೆ ಜನರು, ವಸ್ತುಗಳು ಮತ್ತು ಸಲಕರಣೆಗಳ ಸಮಗ್ರ ಅನುಷ್ಠಾನ ಮತ್ತು ಸುಧಾರಣೆಗಳಿಂದ ಕಂಪ್ಯೂಟರ್ನ ಹೇಗೆ ವ್ಯವಹರಿಸಬೇಕು ಅಂತೇಳಿ ನಮಗೆ ತಿಳಿಸ್ಕೊಳ್ತೈತೆ. ಈಗ ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ಇವರು ಕಂಪ್ಯೂಟರ್ಗಳ ಪಟ್ಟಣಗಳನ್ನು ಯೋಜಿಸಬೇಕಾದ್ರೆ ನಮಗೆ ಏನು ಬೇಕು, ಅವರಿಗೆ ಕಂಪ್ಯೂಟರ್ಗಳು ಮುಖ್ಯವಾಗಿ ಬೇಕಾಗ್ತವೆ. ಅಲ್ಲಿ ಕಂಪ್ಯೂಟರ್ ಪಟ್ಟಣಗಳನ್ನು ಯೋಜಿಸಲು, ಕಟ್ಟಡಗಳನ್ನು ವಿನ್ಯಾಸಗೊಳಿಸಲು, 2D 3D ರೇಖಾಚಿತ್ರಗಳನ್ನು ಬಳಸಿಕೊಳ್ಳಲು, ಸೈಟ್ಗಳ, ಕಟ್ಟಡಗಳ ಇವೆಲ್ಲದರ ಬಗ್ಗೆ ತಿಳ್ಕೊಬೇಕಾದ್ರೆ ನಮಗೆ ಏನು ಬೇಕು, ಅಲ್ಲಿ ಕಂಪ್ಯೂಟರ್ ಮುಖ್ಯವಾಗಿ ಬೇಕು. ಮಿಲಿಟ್ರಿ, ಸೈನಿಕ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಕಂಪ್ಯೂಟರ್ ಬಳಕೆ ಆಗ್ತವೆ ಅಂತ ಹೇಳಿ ನೋಡಿರಿ. ಕಂಪ್ಯೂಟರ್ಗಳನ್ನು ಹೆಚ್ಚಾಗಿ ರಕ್ಷಣೆಯಲ್ಲಿ ಕೂಡ ಏನು ಮಾಡ್ತಾಯಿದ್ದಾರೆ ಎಂದು ಬಳಸ್ತಾ ಇದ್ದಾರೆ. ಆಧುನಿಕ ಡಾಟಾ ಶಸ್ತ್ರಾಸ್ತ್ರಗಳು ನೋಡಿರಿ, ಆಧುನಿಕ ಟ್ಯಾಂಕರ್ಗಳನ್ನು, ಕ್ಷಿಪಣಿಗಳು, ಶಸ್ತ್ರಾಸ್ತ್ರಗಳು ಇತ್ಯಾದಿ ಮಿಲಿಟರಿ ಗಣಕೀಕೃತ ನಿಯಂತ್ರಣಕ್ಕೆ ಏನು ಮಾಡ್ತೀವಿ, ನಾವು ಬಳಸ್ಕೊಳ್ತೀವಿ. ಕಂಪ್ಯೂಟರ್ ಬಳಸಿದ ಕೆಲವು ಮಿಲಿಟರಿ ಪ್ರದೇಶಗಳು ಯಾವುವು ಅಂತಂದರೆ, ಒಂದು ಕ್ಷಿಪಣಿ ನಿಯಂತ್ರಣ, ಮಿಲಿಟರಿ ಸಂವಹನ, ಮಿಲಿಟರಿ ಕಾರ್ಯಾಚರಣೆ, ಯೋಜನೆ, ಸ್ಮಾರ್ಟ್ ವೆಪನ್ಸ್ ಇದೆಲ್ಲ ಏನು ಮಾಡ್ತೀವಿ, ಕಂಪ್ಯೂಟರ್ ಅವಶ್ಯಕವಾಗಿ ಬಳಸ್ಕೊಳ್ತೀವಿ. ಕಮ್ಯುನಿಕೇಷನ್ಸ್, ಒಬ್ಬರಿಂದ ಒಬ್ಬರ ಮಾಹಿತಿಯನ್ನು ನಾವು ರವಾನೆ ಮಾಡಬೇಕಾದ್ರೆ ಅಲ್ಲಿ ಕೂಡ ಏನು ಬೇಕು, ನಮಗೆ ಮುಖ್ಯವಾಗಿ ಕಂಪ್ಯೂಟರ್ಗಳು ಬೇಕು. ಸಂವಹನವು ಸಂದೇಶ, ಕಲ್ಪನೆ, ಚಿತ್ರ, ಭಾಷಣಗಳು ತಿಳಿಸುವಂಥ ಒಂದು ಮಾರ್ಗವಾಗಿರ್ತೈತೆ. ಇವೆಲ್ಲ ತಿಳಿಸ್ಬೇಕಾದ್ರೆ ನಮಗೆ ಸಂವಹನ ಅವಶ್ಯಕವಾಗಿ ಬೇಕು. ಆ ವ್ಯಕ್ತಿಯಿಂದ ಸ್ಪಷ್ಟವಾಗಿ ಮತ್ತು ನೇರವಾಗಿ ಸ್ವೀಕರಿಸಲಾಗಿದೆ. ಏನು ನಾವು ಯಾವ ವ್ಯಕ್ತಿಯಿಂದ ಮಾಹಿತಿಯನ್ನು ಸ್ವೀಕರಿಸಬೇಕಂತೀವೋ ಆ ವ್ಯಕ್ತಿಯಿಂದ ಮಾಹಿತಿಯನ್ನು ಸ್ಪಷ್ಟವಾಗಿ ಸ್ವೀಕರಿಸಬೇಕಾದ್ರೆ ನಮಗೆ ಸಂವಹನ ಅವಶ್ಯಕವಾಗಿ ಬೇಕು. ಇಮೇಲ್ ಮೂಲಕ ನಾವು ಸಂವಹನ ಮಾಡ್ಬೋದು, ಚಾಟಿಂಗ್ ಮೂಲಕ ಮಾಡ್ಬೋದು, ಯೂಸ್ ನೆಟ್ ಮೂಲಕ ಮಾಡ್ಬೋದು, ಹಾಗೆ ಟೆಲಿನೆಟ್ಟು, ವಿಡಿಯೋ ಕಾನ್ಫರೆನ್ಸ್ ಇವೆಲ್ಲದರ ಮೂಲಕ ಏನು ಮಾಡ್ಬೋದು, ನಾವು ಮಾಹಿತಿಯನ್ನು ಒಬ್ಬರಿಂದ ಒಬ್ಬರಿಗೆ ರವಾನೆ ಮಾಡ್ಕೋಬೋದು. ಮಾಹಿತಿಯನ್ನು ರವಾನೆಯೂ ಮಾಡ್ಬೋದು, ನಾವು ಪಡೆಯಬಹುದು ಕೂಡ. ಗೌರ್ನಮೆಂಟ್ ಇಂಪಾರ್ಟೆಂಟ್. ಇದನ್ನು ಗೌರ್ನಮೆಂಟಲ್ಲಿ ಯಾವ ರೀತಿ ಕಂಪ್ಯೂಟರ್ ಯೂಸ್ ಆಗಿದೆ ಅಂತೇಳಿ ನೋಡಿರಿ. ಬಜೆಟ್ಗಳು ಮಂಡನೆ ಮಾಡಬೇಕಾದ್ರೆ ಅಲ್ಲಿ ಕಂಪ್ಯೂಟರ್ ಬೇಕು. ಮಾರಾಟ ತೆರಿಗೆ ಇಲಾಖೆಯಲ್ಲಿ ಕೂಡ ಕಂಪ್ಯೂಟರ್ ಬೇಕು. ಆದಾಯ ತೆರಿಗೆ ಮಾಡಬೇಕಾದ್ರೂ ಕೂಡ ಏನು ಮಾಡಬೇಕು, ಅಲ್ಲಿ ಕೂಡ ಕಂಪ್ಯೂಟರ್ ಬೇಕು. ಪುರುಷ ಮತ್ತು ಹೆಣ್ಣಿನ ಅನುಪಾತದ ಲೆಕ್ಕಾಚಾರ ಮಾಡಬೇಕಾದ್ರೆ ಅಂದರೆ ಅಲ್ಲಿ ಕೂಡ ಏನು ಬೇಕು, ಕಂಪ್ಯೂಟರ್ ಬೇಕು. ಮತದಾರ ಪಟ್ಟಿ ಮಾಡಬೇಕಾದ್ರೂ ಅಲ್ಲಿ ಕೂಡ ಕಂಪ್ಯೂಟರ್ ಇದೆ. ಪ್ಯಾನ್ ಕಾರ್ಡು, ಹವಾಮಾನ, ಆಧಾರ್ ಕಾರ್ಡು ಈ ರೀತಿ ಯಾವುದೇ ಒಂದು ಮಾಡಬೇಕಾದ್ರೂ ಕೂಡ ಏನು ಬೇಕು, ನಮಗೆ ಕಂಪ್ಯೂಟರ್ ಮುಖ್ಯವಾಗಿ ಬೇಕಾಗ್ತೈತಿ. ನಾವು ಏನು ತಿಳ್ಕೊಬೇಕು ಅಂತಂದರೆ ಮುಖ್ಯವಾಗಿ ಕಂಪ್ಯೂಟರ್ ಯಾವ್ಯಾವ ಕ್ಷೇತ್ರದಲ್ಲಿ ಬಳಕೆ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ರೆ ಸಾಕು. ಅದರೊಳಗಿನಿರೋಂಥ ಮಾಹಿತಿಯನ್ನು ಏನು ಕೇಳಲ್ಲ. ಇದು ಒಂದು ಜನರಲ್ ಟಾಪಿಕ್, ಅದಕ್ಕೋಸ್ಕರ ನಾನು ಇಷ್ಟು ಸ್ಪೀಡಾಗಿ ಹೇಳಿದ್ದೀನಿ. ಸುಮ್ಮನೆ ಟೈಮು ವೇಸ್ಟ್ ಮಾಡೋದು ಬೇಡ ಅಂಥೇಳಿ. ಬೇರೆ ಏನಾದರೂ ಇದ್ದರೆ ತಿಳ್ಕೊಬೋದು. ಆದರೆ ಇದು ಏನಿದೆ ಜನರಲ್ ಥರ ಇದೆ. ಅಂದರೆ ಕಂಪ್ಯೂಟರ್ ಎಲ್ಲೆಲ್ಲಿ ಬಳಸ್ತೀವಿ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ಈಗ ಮೊದಲನೇ ಪ್ರಶ್ನೆ ನೋಡಿರಿ, ವ್ಯವಹಾರದಲ್ಲಿ ಕಂಪ್ಯೂಟರ್ಗಳ ಬಳಕೆಯ ಮುಖ್ಯ ಪ್ರಯೋಜನ ಏನು? ವ್ಯವಹಾರ ಕ್ಷೇತ್ರದಲ್ಲಿ ನಾವು ಕಂಪ್ಯೂಟರ್ ಬಳಸ್ತೀವಿ ಅಂದರೆ ಅದು ಮುಖ್ಯವಾಗಿ ಏನು ಪ್ರಯೋಜನ ಅಂತಂದರೆ ವೇಗದ ಲೆಕ್ಕಾಚಾರ ಮಾಡ್ಬೋದು, ಮತ್ತು ದಸ್ತಾವೇಜು ನಿರ್ವಹಣೆ ಮಾಡ್ಬೋದು, ಡೇಟಾ ವಿಶ್ಲೇಷಣೆ ಮಾಡ್ಬೋದು. ಮೇಲಿನ ಎಲ್ಲ ಅಂದರೆ ಮೇಲಿನ ಎಲ್ಲನೂ ವ್ಯವಹಾರದಲ್ಲಿ ಲೆಕ್ಕಾಚಾರನೂ ಮಾಡ್ಬೋದು, ದಸ್ತಾವೇಜು ನಿರ್ವಹಣೆ ಮಾಡ್ಬೋದು, ಡೇಟಾ ಕೂಡ ವಿಶ್ಲೇಷಣೆ ಮಾಡ್ಬೋದು. ಎಲ್ಲದಕ್ಕೂ ಏನು ಮಾಡ್ತೀವಿ, ಈ ಕಂಪ್ಯೂಟರ್ಗಳನ್ನು ಬಳಸ್ಕೊಳ್ತೀವಿ. ಇವಾಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ಯಾಕೆ ಬಳಸ್ತೀವಿ ಅಂದರೆ ATM ಸೇವೆಗಳು, ಆನ್ಲೈನ್ ಬ್ಯಾಂಕಿಂಗು, ಚಲನೆಯ ಲೆಕ್ಕಾಚಾರ ಇಲ್ಲಿ ಕೂಡ ಮೇಲಿನ ಎಲ್ಲದರಲ್ಲಿ ಏನು ಮಾಡ್ತೀವಿ, ಕಂಪ್ಯೂಟರ್ಗಳನ್ನು ಬಳಸ್ಕೊಳ್ತೀವಿ.
ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಯಾಕೆ ಬಳಸ್ತೀವಿ ಕಂಪ್ಯೂಟರ್, ಯಾವುದಕ್ಕೆ ಅನ್ವಯ ಮಾಡ್ಕೊಳ್ತೀವಿ ಅಂತಂದರೆ ಆನ್ಲೈನ್ ತರಗತಿಗಳು ಮಾಡಬೇಕಾದ್ರೆ ಕಂಪ್ಯೂಟರ್ ಬೇಕು, ಡಿಜಿಟಲ್ ಗ್ರಂಥಾಲಯ ಮಾಡಬೇಕಾದ್ರೆ ಕಂಪ್ಯೂಟರ್ ಬೇಕು, ಪರೀಕ್ಷಾ ಮೌಲ್ಯಮಾಪನ ಮಾಡಬೇಕಾದ್ರೂ ಕೂಡ ಕಂಪ್ಯೂಟರ್ ಬೇಕು. ಹಾಗಾಗಿ ಮೇಲಿನ ಎಲ್ಲವೂ ಸರಿಯಾದಂಥ ಆನ್ಸರ್ ಇದಕ್ಕೆ. ಮಾರ್ಕೆಟಿಂಗ್ ಕಂಪ್ಯೂಟರ್ಗಳ ಬಳಕೆ ಪ್ರಮುಖ ಕ್ಷೇತ್ರ ಯಾವುದು? ಡಿಜಿಟಲ್ ಜಾಹೀರಾತು ಮಾಡಬೇಕಾದ್ರೆ ಕಂಪ್ಯೂಟರ್ ಬೇಕು, ಗ್ರಾಹಕರ ಡೇಟಾ ವಿಶ್ಲೇಷಣೆ ಮಾಡಬೇಕಾದ್ರೂ ಕೂಡ ಕಂಪ್ಯೂಟರ್ ಬಳಕೆ ಇದೆ, ಮಾರಾಟ ನಿರ್ವಹಣೆ ಮಾಡಬೇಕಾದ್ರೂ ಕೂಡ ಕಂಪ್ಯೂಟರ್ ಬೇಕು. ಇದನ್ನು ಕೂಡ ಮೇಲಿನ ಎಲ್ಲವೂ ಸರಿಯಾದಂಥ ಆನ್ಸರ್ ಇದಕ್ಕೆ. ಆರೋಗ್ಯ ಕ್ಷೇತ್ರದಲ್ಲಿ ಕಂಪ್ಯೂಟರ್ಗಳ ಪ್ರಮುಖ ಬಳಕೆ ಯಾವುದು ಅಂದರೆ ರೋಗಿಗಳನ್ನು ದಾಖಲೆ ಮಾಡ್ಬೋದು, ವೈದ್ಯಕೀಯ ಸಂಶೋಧನೆ ಮಾಡ್ಬೋದು, ಆರೋಗ್ಯ ತಪಾಸಣೆ ಮಾಡ್ಬೋದು. ಇದನ್ನು ಕೂಡ ಮೇಲಿನ ಎಲ್ಲವೂ. ಈ ರೀತಿ ಕ್ವಶನ್ ಬರ್ತವೆ. ಈಜಿ ಇದೆ, ಇದು ಒಂದು ಟಾಪಿಕ್ ಈಜಿ ಇದೆ, ಅದಕ್ಕೆ ನಾನು ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ನೀವು ಒಂದು ಸರಿ ಓದ್ಕೊಳ್ಳಿಲ್ಲ ಅಂದರೂ ಸರಿ ಕೇಳ್ಕೊಂಡ್ರೆ ಸಾಕಿದೆ, ಎನಫ್ ಆಗುತ್ತೆ. ನೋಡಿರಿ, ಇಂಜಿನಿಯರಿಂಗ್ ವಿನ್ಯಾಸದಲ್ಲಿ ಕಂಪ್ಯೂಟರ್ ಬಳಕೆಗೆ ಮುಖ್ಯ ತಂತ್ರಜ್ಞಾನ ಯಾವುದಂದರೆ CAD ಅಂದರೆ ಕಂಪ್ಯೂಟರ್ ಆ್ಯಡೆಡ್ ಡಿಸೈನ್ ಮಾಡಬೇಕಾದ್ರೆ ಏನು ಬಳಸ್ತೀವಿ? ಕಂಪ್ಯೂಟರ್ ಬಳಸ್ತೀವಿ. CAM ಅಂದರೆ ಕಂಪ್ಯೂಟರ್ ಆ್ಯಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೂ ಕೂಡ ನಮ್ಗೆ ಕಂಪ್ಯೂಟರ್ ಬೇಕು. 3D ಮಾದರಿ, 2D ಮಾದರಿ ಇವೆಲ್ಲ ಮಾಡಬೇಕಾದ್ರೂ ಕೂಡ ಕಂಪ್ಯೂಟರ್ ಬೇಕು. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ. ಈಗ ಸೇನಾ ಕ್ಷೇತ್ರದಲ್ಲಿ ನಾವು ಕಂಪ್ಯೂಟರ್ ಬಳಕೆ ಏನು ಮಾಡ್ತೀವಿ ಅಂದರೆ ಉಪಗ್ರಹ ಸಂವಹನ ಮಾಡಲು, ಶಸ್ತ್ರ ನಿರ್ವಹಣೆ ಮಾಡಲು, ಬೇಟೆಯಾಡುವ ಡ್ರೋನ್ಗಳು, ಹೀಗೆ ಬೇರೆ ಬೇರೆ ಎಲ್ಲದಕ್ಕೂ ಏನು ಮಾಡ್ತೀವಿ ನಾವು ಕಂಪ್ಯೂಟರನ್ನು ಬಳಸ್ತೀವಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಸಂವಹನ ಕ್ಷೇತ್ರದಲ್ಲಿ ನಾವು ಯಾಕೆ ಬಳಸ್ತೀವಿ ಆ ಕಂಪ್ಯೂಟರ್ ಅಂದರೆ ಇಮೇಲ್ ಸೇವೆ ಪಡೆಯಲು, ಇಮೇಲ್ ಕಳಿಸಲು ಮತ್ತು ಪಡೆಯಲು, ಸಾಮಾಜಿಕ ಮಾಧ್ಯಮವಾಗಿ ಬಳಸ್ತೀವಿ, ವಿಡಿಯೋ ಕಾನ್ಫರೆನ್ಸಿಂಗಾಗಿ ಬಳಸ್ತೀವಿ. ಮೇಲಿನ ಎಲ್ಲವೂ. ಸಂವಹನಕ್ಕಾಗಿ ಎಲ್ಲದಕ್ಕೂ ಕೂಡ ನಾವು ಬಳಸ್ತೀವಿ. ಸರ್ಕಾರದಲ್ಲಿ ನಾವು ಯಾವ ರೀತಿ ಬಳಸ್ತೀವಿ ಅಂದರೆ ಈ ಆಡಳಿತ ಮಾಡಲಿಕ್ಕೆ ಈ ಗೌರ್ಮೆಂಟ್ಗಾಗಿ ಬಳಸ್ತೀವಿ. ನಾಗರಿಕ ಸೇವೆಗಳ ಡಿಜಿಟಲೀಕರಣ ಮಾಡಬೇಕಾದ್ರೆ ಬಳಸ್ಕೊಳ್ತೀವಿ. ಹಿತಾಸಕ್ತಿ ಡಾಟಾಬೇಸ್ ಬಗ್ಗೆ ನಿರ್ವಹಣೆ. ಈ ಮೇಲಿನ ಎಲ್ಲವೂ ಸರಿಯಾದಂಥ ಆನ್ಸರ್. ಈಗ LIC ಕಂಪನಿಯಂಥ ವಿಮಾ ಸಂಸ್ಥೆಗಳು ಯಾವ ತಂತ್ರಜ್ಞಾನ ಬಳಸ್ತವೆ? ಡಾಟಾಬೇಸ್ ನಿರ್ವಹಣೆ ಮಾಡ್ತವೆ ಹಾಗೂ ಏನು ಮಾಡ್ತವೆ? ಪ್ರೀಮಿಯಂ ಲೆಕ್ಕಾಚಾರ ಮಾಡ್ತವೆ, ಅಪಘಾತ ಮೌಲ್ಯಮಾಪನ ಮಾಡ್ತವೆ ಅಂದರೆ ಎಲ್ಲವೂ ಮಾಡ್ತವೆ. ಆನ್ಲೈನ್ ಶಾಪಿಂಗ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಪ್ರಮುಖವಾಗಿ ಬಳಸುವಂಥ ತಂತ್ರಜ್ಞಾನ ಯಾವುದು ಅಂದರೆ ಕುಕ್ಕೀಸು, ಆರ್ಡರ್ ಟ್ರ್ಯಾಕಿಂಗು, ಗ್ರಾಹಕರ ಡಾಟಾ ವಿಶ್ಲೇಷಣೆ. ಮೇಲಿನ ಎಲ್ಲವೂ ಸರಿಯಾದಂಥ ಆನ್ಸರ್. ಇಲ್ಲಿಗೆ ಏನಾಯಿತು? ಈ ಒಂದು ಬೇಸಿಕ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡಿದ್ವಿ. ಅಂದರೆ ಕಂಪ್ಯೂಟರ್ನ ಪ್ರಯೋಜನಗಳು ಅಥವಾ ಕಂಪ್ಯೂಟರ್ ಎಲ್ಲಿ ಬಳಸ್ತೀವಿ ಅಂತೇಳಿ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದುವರೆದಂಥ ಒಂದು ಟಾಪಿಕ್ ಮೇಲೆ ತರಗತಿಯನ್ನು ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.